ನಿಮಗೆ ರಾಜಕೀಯದಲ್ಲಿ ಹೆಂಗೆ ಸರ್ ಏಕಾಏಕಿ ಆಸಕ್ತಿ ಬಂದಿದ್ದು? ತಂದೆಯವರು ಆಗ ರಾಮಕೃಷ್ಣ ಹೆಗಡೆಯವರ ಜೊತೆ ವೀರೇಂದ್ರ ಪಾಟೀಲರು, ನಿಜಲಿಂಗಪ್ಪ ಅವರು ಆ ಸಮಯದಲ್ಲಿ ಹಳೇ ಕಾಂಗ್ರೆಸ್ ಅಂತ ಏನಿತ್ತು ಅದರ ಸದಸ್ಯರಾಗಿದ್ದರು. ಸೊ ನಮ್ಮ ತಂದೆಯವರು ಹೇಳಿ ನಾವು ನೀವೆಲ್ಲ ಮನೇಲಿ ಕೂತು ರಾಜಕಾರಣ ಮಾತಾಡೋದಷ್ಟೇ, ಸ್ವಲ್ಪ ಭಾಗವಹಿಸಿ ಅದರಲ್ಲಿ. ನಮ್ಮ ತಂದೆಯವ್ರಿಗೆ ತುಂಬ ಆಸೆ ಇತ್ತು. ಆದರೆ ನಮ್ಮ ಮಠದ ಗುರುಗಳು ಎಲ್ಲ ಅದಕ್ಕೆ ಬೇರೆಯವರು ಸಿಗ್ತಾರೆ, ಅದನ್ನು ಮಠಕ್ಕೆ ಸಿಗೋದಿಲ್ಲ, ನೀನು ನನ್ನ ಜೊತೆ ಇರಬೇಕು ಅಂತ ಹೇಳಿದ್ರಿಂದ ಅವರಿಗೆ ಬೇಸರವಾಗಿತ್ತು. ಹಾಗಾಗಿ ನೀವು ಹೋಗಿ ಇಬ್ಬರು ಪಕ್ಷಕ್ಕೋಸ್ಕರ ಮಾಡಿ ಅಂತ ಹೇಳಿ ಆ ಚುನಾವಣೆಯಲ್ಲಿ ನಾನು ಶಂಕರಿಗೆ ಒಲವೇ ಇರಲಿಲ್ಲ. ನಾನು ಏನಂದರೆ ನಾವು ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಹೋದರೆ ಒಂದು ಸ್ವಲ್ಪ ಶೇಕ್ ಆಗ್ತದೆ, ಜನರ ಸಂಚಲನ ಮೂಡ್ಬೋದು ಅಂತ ನಾವು ಅಣ್ಣ ತಮ್ಮಂದರು ಹೋಗಿದ್ದು. ನಾವು ಕೂಡ ಅಂಥ ಏನು ಆವಾಗ ತಲುಪಿರಲಿಲ್ಲ. ಬಟ್ ನನ್ನ ಕೆಲವು ಚಿತ್ರಗಳು ಹಿಟ್ಟಾಗಿದ್ದು. ಶಂಕರ ಅಂತೂ ಮೊದಲಿನ ಚಿತ್ರದಿಂದಲೇ ಜನಪ್ರಿಯತೆ, ಒಂದು ಆಟೋ ರಾಜ ಆ ರೀತಿ ಚಿತ್ರಗಳನ್ನೆಲ್ಲ ಮಾಡಿದ್ದು. ಸೊ ನಾವಿಬ್ಬರು ಹೋಗಿ ಅದರಲ್ಲಿ ಭಾಗವಹಿಸಿದ್ರು. ಕಡೆಗೆ ನಮಗೆ ರಾಜಕೀಯದಿಂದ ಕೇಳಿದರು, ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಆಸೆ ಇದೆ ಅಲ್ಲ. ನಾನು ಆವಾಗ ಹೇಳಿದೆ, ನಮಗಿಬ್ಬರಿಗೂ ಆಸೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಸಿನಿಮಾದಲ್ಲಿ. ನಮ್ಮ ತಂದೆಯವರಿಗೆ ಆಸೆ ಇತ್ತು, ನಮ್ಮ ತಂದೆಯವರಿಗೆ MLC ಮಾಡಿದ್ರೆ ಮಾಡಿ ಅಂತ. ಅಷ್ಟರಲ್ಲಿ ನಮ್ಮ ತಂದೆಯವರಿಗೆ ಹುಷಾರಿಲ್ಲ, ಅವ್ರು ತೀರ್ಕೊಂಬಿಟ್ರು. ಸೊ ಅದು ಹಾಗೆ ಉಳಿತು. ಸೊ ನಾವು ಕೇಳಿದ್ದು ಅದಕ್ಕಾಗಿ ಅದು ಮತ್ತೆ ತಂದೆಯವರು ಹೋದರು, ಇದು ಸೀಟ್ ಖಾಲಿ ಆಯಿತು. ಆವಾಗ ನನಗೆ ಶಂಕರ್ ಹೇಳಿದೆ, ನೀನು ಒಪ್ಕೊ, ನಿನ್ನ ಕರ್ಮ ಇದು, ನಾನು ಬರೋದಿಲ್ಲ ಅಂತ ಹೇಳಿದ್ರೆ ನೀನೇ ಎಳ್ಕೊಂಡು ಹೋಗಿದ್ದೆ ಅಂತ ಹೇಳ್ದೆ. ಅವನು ಕಡೆಗೆ ನಾನು MLC ಆದೆ. ನಾನು MLC ಆಗಿದ್ದು 88ರಲ್ಲಿ. ಒಂದು ಟರ್ಮಲ್ಲಿ MLC ಆಗಿದ್ದೆ, ಇನ್ನೊಂದು ಟರ್ಮಲ್ಲಿ MLA ಆದೆ, ಮಂತ್ರಿ ಆದರು. ಅದು ಪಟೇಲರು ಹಿಂಗೆ ಚುಚ್ಚಿದ್ರು ಕೂಡ. ನಾನು ಬೇಡ, ನನಗೇನು ಬೇಡ, ನೀವೆಲ್ಲ ಬುದ್ಧಿಜೀವಿಗಳು, ಸಿನಿಮಾದವರು ಎಲ್ಲ ಮಾತಾಡ್ತೀರಿ, ಅಧಿಕಾರ ತಗೊಳ್ಳೋಕೆ ಹೆದರ್ತೀರಿ, ಯಾಕಂದರೆ ಕೆಟ್ಟ ಹೆಸರು ಬರುತ್ತೆ ಅಂತ. ನಿಮಗೆ ಒಳ್ಳೆ ಹೆಸರು ಬೇಕು, ಹೆಸರು ಧೈರ್ಯ ಇಲ್ಲ ನಿಮಗೆ ಅಂತ. ಇಲ್ಲ ಹಾಗೇನಿಲ್ಲ ಅಂತ ಹೇಳಿ ಹಾಗೆ ಆ ರೀತಿ